ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಸರ್, ಇವತ್ತೇನು ನಮ್ಮ ಒಂದು ಚಿಂತಾಮಣಿ ತಾಲೂಕಿನ ಲಾಸ್ಟ್ ಟೈಮ್ ನಾವು DCC ಬ್ಯಾಂಕಲ್ಲಿ ಅವ್ಯವಹಾರ ಆಗಿತ್ತು. ಅದು ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಿಂದ ಆದಂಥ ಅವ್ಯವಹಾರದ ಒಂದು ತನಿಖೆ ಭಾಗವಾಗಿ CID ಅವರು ಬಂದಿದ್ದರು. CID ಅವರು ತನಿಖೆ ಮಾಡೋಕ್ಕೆ ಮುಂಚೆನೂ ಏನಾಗಿತ್ತು ಅಂತಂದರೆ ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿದರು. ಕೆಲವು ಸೆಕ್ರೆಟ್ರಿಗಳೋಗಿ ನಮ್ಮ ಏನು ಗ್ರಾಮೀಣ ಮಟ್ಟದಲ್ಲಿರುವಂಥ ಫ್ಯಾಕ್ಟ್ ಸೊಸೈಟಿಗಳ ಸೆಕ್ರೆಟ್ರಿಗಳೋಗಿ ಸ್ಟೇ ಮಾಡಿದರು. ಆ ಸ್ಟೇ ಮಾಡಿದ್ದಂಥದ್ದನ್ನು ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ವೆಕೇಟ್ ಆದ ನಂತರ COD ಅವರು ತನಿಖೆಯನ್ನು ಪ್ರಾರಂಭಿಸಿದರು. ಒಳ್ಳೆ ಹಂತದಲ್ಲಿ ತನಿಖೆ ಮುಂದುವರಿತಾ ಇತ್ತು. ಮುಂದುವರಿಯುವಂಥ ಸಮಯದಲ್ಲಿ ಆ ಸೆಕ್ರೆಟ್ರಿಗಳಿಗೆ ಏನು ಅವ್ಯವಹಾರ ಆಗಿದೆಯಂತಲ್ಲ, ಆ ಅವ್ಯವಹಾರ ಆಗಿದ್ದಂಥ ಸ್ಟೇಟ್ಮೆಂಟ್ಸು ಮತ್ತು ದಾಖಲೆಗಳನ್ನು ಕೊಡಿ ಅಂತಂದಾಗ ಇವತ್ತು ದಾಖಲೆಗಳನ್ನು ಪೂರೈಸೋದು ವಿಫಲರಾದರು. ಮತ್ತು ಅದನ್ನು ಎಲ್ಲಿ ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಂತ ಸಾಬೀತಾಗುವಂಥ ಸಾಧ್ಯತೆ ಇತ್ತು. ಅದರಿಂದಾಗಿ ಹೋಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅಂತಂದಾಗ ಸುಪ್ರೀಂ ಕೋರ್ಟ್ ಅಂತಂದರೆ ನವದೆಹಲಿಗೆ ಹೋಗ್ಬಿಟ್ಟು ಒಂದು ಕುಗ್ರಾಮಗಳಲ್ಲಿರುವಂಥ ನಂದಿಗಾನಹಳ್ಳಿ ಇರ್ಬೋದು, ಇಲ್ಲ ಬೊಮ್ಮೆಪಲ್ಲಿ ಇರ್ಬೋದು, ಅಂಕಾಲ್ಮಡುಗು ಇರ್ಬೋದು, ಕುರ್ಬೂರು ಇರ್ಬೋದು, ಈ ಥರದ ಸೊಸೈಟಿಗಳವರು ಹೋಗಿ ತರ್ತಾರೆ ಅಂತಂದಾಗ ಸುಪ್ರೀಂ ಕೋರ್ಟಲ್ಲಿ ತರಬೇಕು ಅಂತ. ಯಾಕಂತಂದರೆ CID ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟಿದ್ರೆ ಸತ್ಯಾಸತ್ಯತೆ ಇಲ್ಲೇ ಇದಾಗ್ತಾ ಇತ್ತು. ಆದರೆ ಅದನ್ನು ಮಾಡದೆ ಏನು ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಹೋಗಿ ಸ್ಟೇ ತರುವಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಗೆ ಡೆಲ್ಲಿಗೆ ಹೋಗಿ ಸ್ಟೇ ತರಬೇಕಂತಂದರೆ ಸಾಮಾನ್ಯ ಮಾತಲ್ಲ. ಈ ಸೆಕ್ರೆಟ್ರಿಗಳು ಡೆಲ್ಲಿಯಲ್ಲಿ ಸ್ಟೇ ತರ್ತಾರೆ ಅಂತಂದರೆ ಎಷ್ಟು ಹಣ ಖರ್ಚಾಗಿರುತ್ತೆ ಮತ್ತು ಇದರಿಂದ ಎಷ್ಟು ಹಣ ಲಪ್ಟಾಯಿಸಿದ್ದಾರೆ ಅನ್ನೋಂಥದ್ದು ಇದರಲ್ಲೇ ನಮ್ಗೆ ಅರ್ಥ ಆಗುತ್ತೆ. ನಾವು ಸಹ ಏನು ಸ್ಟೇ ಅಂದಿದ ತಕ್ಷಣ ನಾವು ಮನೆಗೊಂದಲ್ಲ, ನಾವು ಈಗಾಗಲೇ ಡೆಲ್ಲಿಯಲ್ಲಿ ನಮಗೆ ಬೇಕಾದಂಥ ವಕೀಲರನ್ನ ಸಂಪರ್ಕ ಮಾಡಿದ್ದೀವಿ. ನನಗೆ ಇವತ್ತು ನೋಟಿಸ್ ಇಶ್ಯೂ ಆಯಿತು. ಆದರೆ ನಾವು ಅದನ್ನು ಹೋಗಿ ಅಲ್ಲಿ ಸಹ ಸಮರ್ಥವಾಗಿ ವಾದವನ್ನು ಮಂಡಿಸಿ ಆ ಸ್ಟೇಯನ್ನು ವೆಕೇಟ್ ಮಾಡಿಸಿ ಈ ತನಿಖೆಯನ್ನಾಗಿ ತಪ್ಪಿತಸ್ಥರು ಏನು ಈ ಒಂದು ಅವ್ಯವಹಾರ ಆಗಿದೆ, ಇಡೀ ಕೋಲಾರ, ಚಿಕ್ಕಬಳ್ಳಾಪುರ 2 DCC ಬ್ಯಾಂಕಲ್ಲಿ ಸುಮಾರು ಒಂದು 380ರಿಂದ 400 ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿತ್ತು ಅಂತ ನಾನು ಏನು ಆರೋಪ ಮಾಡಿದ್ದೀನಿ. ಆರೋಪ ಮಾಡಿರೋದಕ್ಕೆಲ್ಲ ದಾಖಲೆಗಳು ಸಿಕ್ಕಿದೆ ಮತ್ತು ಅದು ಇದಾಗಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ನಾನು ಇದು ಮಾಡ್ತೀನಿ ಅಂತ ತಮ್ಮಲ್ಲಿ ಹೇಳ್ತೇನೆ. ನಂತರ ಈಗ ಸುಪ್ರೀಂ ಕೋರ್ಟಲ್ಲಿದೆ. CODಯ ವಕೀಲರು ಸಹ ಒಬ್ಬರು ಪ್ರೆಸೆಂಟ್ ಆಗ್ತಾರೆ. ನನ್ನ ಕಡೆಯಿಂದನೂ ಒಂದು ವಕೀಲರು ನಾವು ಇಟ್ಟು ಈ ಕೇಸನ್ನು ವೆಕೇಟ್ ಮಾಡಿಸ್ಬೇಕು ಮತ್ತು ತನಿಖೆಗೆ ಮುಂದಿನ ದಿನಗಳ ಸಹಕಾರ ಆಗಬೇಕು ಅಂತ ನಾನು ಅಪೇಕ್ಷೆ ಇದೆ. ಅಂದರೆ ಯಾವ ಸರ್ಕಾರ BJP, ಕಾಂಗ್ರೆಸ್, JDS ಇರ್ಬೋದು, ಆದರೆ ಅಧಿಕಾರಿಗಳು ಮತ್ತು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಇರುತ್ತೆ, ಅದು ಕಾಮನ್ ಆಗಿರುತ್ತೆ. ಈಗ ನಾನು ಹೇಳೋದೇನಂತಂದರೆ, ಯಾರೋ ಒಬ್ಬರು ಮೋಸ ಮಾಡಿದರು ಅನ್ನೋ ಕಾರಣಕ್ಕಿಲ್ಲ, ಬ್ಯಾಂಕಿಗೆ ದೋಖ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಕೆಲವರು ತಟಸ್ಥ ಆಗ್ಬೋದು, ಇಲ್ಲ ತನಿಖೆ ನಿಧಾನ ಅಂತಕ್ಕೆ ಹೋಗ್ಬೋದೇ ಹೊರತು ಇವತ್ತಲ್ಲ ನಾಳೆ ಅದು ಆರೋಪ ಸಾಬೀತಾಗಿದೆ ಮತ್ತು ಅದು ಕಣ್ಣು ಕಾಣಿಸೋಂಗೆ ಹಣ ಬೇನಾಮಿ ರೂಪದಲ್ಲಿ ಹೊರಗಡೆ ಹೋಗಿದೆ. ಇದು ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಇದು ಸರ್ಕಾರ ಸೆಕ್ರೆಟ್ರಿಗಳು ಇವರಲ್ಲ, ಬ್ಯಾಂಕ್ ಮ್ಯಾನೇಜರು ಮತ್ತು ಸೆಕ್ರೆಟ್ರಿಗಳು ಇವರು ಹೋಗಿ ಇಲ್ಲಿನ ಉಲ್ವಾಡಿಯ ನಾಗರಾಜ್ ಅನ್ನೋಂಥವ್ರು ಮತ್ತು ಅಂಕಾಲ್ಮಡುಗು ಬೈರೆಡ್ಡಿ, ಕಡ್ಲಪುಡಿ ಬೈರೆಡ್ಡಿ ಅನ್ನೋಂಥವ್ರು ಅಲ್ಲಿ ಹೋಗಿ ತಗೊಂಬರ್ತಾರೆ ಅಂತಂದರೆ ಇದರಿಂದ ಎಷ್ಟು ದೊಡ್ಡ ಲಾಭಿ ಇದೆ ಅಂತಂದ್ಬಿಟ್ಟು ಅರ್ಥ ಆಗಿಬಿಡುತ್ತೆ. ನಿಮಗೆ ಅಲ್ಲಿಂದ ಏನೇನು ದಾಖಲೆಗಳಿದೆ? ಪ್ರತಾಪ್ ಕುಮಾರ್ ಅಂತ ನವದೆಹಲಿಯಿಂದ ಸುಪ್ರೀಂ ಕೋರ್ಟಿಂದ ಬಂದಿದೆ. ಮತ್ತು ಅದಕ್ಕೆ ನಾನು ಹಿಂದೆ ಹೈಕೋರ್ಟ್ಗೆ ನಾವು ದಾಖಲೆ ಕೊಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ದೀವಲ್ಲ, ಅದೇ ದಾಖಲೆಯನ್ನು ನಾವು ಮತ್ತೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಕೊಟ್ಟು ನಾವು ಅದನ್ನು ವೆಕೇಟ್ ಮಾಡಬೇಕಾಗುತ್ತೆ. ಆದರೆ ನಮ್ಮದು ನೋವೇನು ಅಂತಂತಂದರೆ, ಅವ್ರು ಅವ್ಯವಹಾರ ಮಾಡಿದರೆ ಅವ್ರು ಖರ್ಚು ಮಾಡ್ಬೋದು. ನಾವು ಸತ್ಯದ ಪರ ಹೋರಾಟ ಮಾಡಿದ್ರೆ ನಾವು ಸಹ ಇವಾಗ ಅದಕ್ಕೆ ಅವ್ರಿಗೆ ಹೋದಾಗ ನಾವು ಡೆಲ್ಲಿಗೆ ಹೋಗಬೇಕು ಮತ್ತು ಅದನ್ನು ವ್ಯವಹಾರದ ಅಲ್ಲೊಂದು ಲಾಯರ್ ನೀಡಬೇಕು. ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಅಂದರೆ ತಮಾಷೆ ಅಲ್ಲ, ತುಂಬ ಖರ್ಚಾಗುತ್ತೆ. ಇವೆಲ್ಲವನ್ನು ನಾವು ಮಾಡಬೇಕು. ನಮ್ಮದೇನಂತಂದರೆ ಇವತ್ತೆಲ್ಲ ನಾಳೆ ರೈತರ ದುಡ್ಡು ಸಂದಾಯ ಆಗಲಿ, ಅದು ಜನಗಳಿಗೆ ಹೋಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಹೊರತು ಯಾವುದೇ ರೀತಿಯಾದಂಥ ಯಾರ ಮೇಲೆ ದ್ವೇಷ ಅಲ್ಲ.
ಸಂಸ್ಥೆಗಳು ಉಳಿಬೇಕು, ಅದು ರೈತರ ಸಂಸ್ಥೆ ಏನಿದೆ ಅದು ಉಳಿಬೇಕು ಅನ್ನೋಂಥ ಏಕ ಉದ್ದೇಶದಿಂದ ಮಾಡ್ತಾ ಇರೋದು.